ಏನೇ ಬರಲಿ बोलो भारत माता की वंदे 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 बोलो भारत माता की जय बोलो भारत माता की जय धर्मस्थल मंजुनाथ स्वामी की जय धर्मस्थल मंजुनाथ स्वामी की जय वंदे मातरम वंदे मातरम वंदे मातरम धर्मस्थल मंजुनाथ स्वामी की जय धर्मस्थल मंजुनाथ स्वामी की जय सतीश शेट्टी सतीश शेट्टी ಧರ್ಮಸ್ಥಳ ಕ್ಷೇತ್ರಕ್ಕೆ ಧರ್ಮಸ್ಥಳ ಕ್ಷೇತ್ರಕ್ಕೆ ನಮ್ಮ ನಡೆ ಧರ್ಮಸ್ಥಳ ಕಡೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಧರ್ಮೋ ರಕ್ಷತಿ ರಕ್ಷಿತಃ 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 ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಇಂದು ಇಂದು ಎನ್ನುತ್ತಿದೆ ನಮ್ಮ ರಕ್ತ ಕುದಿಯುತ್ತಿದೆ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಜೈ बोलो भारत माता की वंदे मातरम वंदे मातरम वंदे मातरम ಧರ್ಮಸ್ಥಳ ಮಂಜುನಾಥನಿಗೆ ಧರ್ಮಸ್ಥಳ ಮಂಜುನಾಥನಿಗೆ ಅಣ್ಣಪ್ಪ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಉಳಿಸಿ ಉಳಿಸಿ ಧರ್ಮ ಉಳಿಸಿ 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 ಧರ್ಮ ಉಳಿಸಿ 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 ಧರ್ಮ ಉಳಿಸಿ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಶ್ರೀ ಮಂಜುನಾಥ ಸ್ವಾಮಿಗೆ ಶ್ರೀ ಮಂಜುನಾಥ ಸ್ವಾಮಿಗೆ ನಮ್ದೇ ಮಾಡ್ಕೊಂಡು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಮಹಾರಾಜ್ ಗೆ ಮಂಜುನಾಥ ಸ್ವಾಮಿಗೆ ಸರ್ ಬನ್ನಿ ನಾಗ ಸರ್ ಹಿಂದೂ ಹಿಂದೂ ಎನ್ನುತ್ತಿದೆ ನಮ್ಮ ರಕ್ತ ಕುದಿಯುತ್ತಿದೆ ಹಿಂದೂ ಹಿಂದೂ ಎನ್ನುತ್ತಿದೆ ನಮ್ಮ ರಕ್ತ ಕುದಿಯುತ್ತಿದೆ ಹಿಂದೂ ಹಿಂದೂ ಎನ್ನುತ್ತಿದೆ ನಮ್ಮ ರಕ್ತ ಕುದಿಯುತ್ತಿದೆ ಧರ್ಮಸ್ಥಳ ಓಯ್ ಇದೇ ಬಂದ್ಬಿಡ್ತದೆ ನಮಗೆ
ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇರೋಂಥ ಕೆಲವರು ಶ್ರೀ ಮಂಜುನಾಥನ ಅವಕೃಪೆಗೆ ಪಾತ್ರರಾಗಿದ್ದಾರೆ. ನಿನ್ನೆ ಮೊನ್ನೆ ತಾವೆಲ್ಲ ನೋಡ್ತಾ ಇದ್ದೀರಾ, ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡ್ತಾ ಇದೆ. ವಿಧಾನಸಭೆಯಲ್ಲೂ ಕೂಡ ನಮ್ಮ ಪ್ರತಿಪಕ್ಷ ನಾಯಕರು ನಾವು ಎಲ್ಲ ಒಟ್ಟಾಗಿ ಧರ್ಮಸ್ಥಳದ ಅಪಪ್ರಚಾರದ ಬಗ್ಗೆ ನಾವು ಧ್ವನಿಯನ್ನು ಎತ್ತಿದ್ದೇವೆ. ಅದ್ರ ಜೊತೆಗೆ ಧರ್ಮಸ್ಥಳದ ಯಾತ್ರೆಯನ್ನು ಕೂಡ ಕೈಗೊಂಡಿದ್ದೇವೆ. ಇವೆಲ್ಲ ಷಡ್ಯಂತ್ರಗಳು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ನಡೀತಾ ಇದೆ. ಅದು ಶಬರಿಮಲೆ ಇರ್ಬೋದು, ತಿರುಪತಿ ಇರ್ಬೋದು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಕೆಲವು ಎಡಪಂಥೀಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಈ ದೇವಸ್ಥಾನಗಳಿಗೆ ಅಪಪ್ರಚಾರವನ್ನು ಮಾಡಿ ಹಿಂದೂಗಳು ದೇವಸ್ಥಾನಕ್ಕೆ ಬರದೇ ರೀತಿ ಮಾಡೋವಂಥ ಒಂದು ಹುನ್ನಾರ ನಡೆದಿದೆ. ನಿನ್ನೆ ಸಂಜೆನೂ ಕೂಡ ನಾನು ನೋಡಿದೆ, ಒಬ್ಬ ಯೂಟ್ಯೂಬರು ಆ ಒಂದು ಅನನ್ಯ ಪ್ರಕರಣದಲ್ಲಿ ಅವರು ಯಾವ ರೀತಿ ಉಲ್ಟಾ ಮಾತಾಡಿದ್ರು, ಇನ್ನು ಅರ್ಧ ಗಂಟೆ ಆದಮೇಲೆ ಮತ್ತೆ ಯಾವ ರೀತಿ ಉಲ್ಟಾ ಮಾತಾಡ್ತಾ ಇದ್ದಾರೆ ನಾವೆಲ್ಲವನ್ನು ನೋಡ್ತಾ ಇದ್ದೇವೆ. ಜನನೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳದ ಅಪಪ್ರಚಾರದ ಬಗ್ಗೆ ಇಂಟರ್ನ್ಯಾಷನಲ್ ಮೀಡಿಯಾನೂ ಕೂಡ ಪ್ರಚಾರ ಮಾಡ್ತಾ ಇದೆ. ದೇಶದ ಜನ, ವಿದೇಶದಲ್ಲಿರುವಂಥ ಧರ್ಮಸ್ಥಳದ ಭಕ್ತಾದಿಗಳು ಕೂಡ ಆತಂಕದಲ್ಲಿದ್ದಾರೆ. ಏನೋ ನಡೀತಾ ಇದೆ ಧರ್ಮಸ್ಥಳದಲ್ಲಿ, ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ ಅನ್ನೋ ಒಂದು ಬೇಸರದಲ್ಲಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರ ಏನು SITಯನ್ನು ರಚನೆ ಮಾಡಿ ಈ ಒಂದು ಯಾರು ಬಂದು ಕಂಪ್ಲೇಂಟನ್ನು ಕೊಟ್ಟರು ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳದೆ, ಅವ್ರು ಯಾರು, ಅವರಿಗೆ ಬುರುಡೆ ಹೇಗೆ ಬಂತು ಅವೆಲ್ಲವನ್ನ ತಿಳ್ಕೊಳ್ಳದೆ ಏಕಾಏಕಿ ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದ್ದೆ ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ. ಆ ಭಗವಂತನ ಪ್ರೇರಣೆಯಿಂದ ಇನ್ನೊಂದಷ್ಟು ಮುಖಗಳು ಬಯಲಾಗಬೇಕಾಗಿದೆ. ಇನ್ನೊಂದಷ್ಟು ಜನ ಇದರ ಹುನ್ನಾರ ಮಾಡಿದಂಥವ್ರು ಅರೆಸ್ಟ್ ಆಗಬೇಕಾಗಿದೆ. ಧರ್ಮಸ್ಥಳಕ್ಕೆ ನಿರಂತರವಾಗಿ ಏನು ಭಕ್ತಾದಿಗಳು ಬರ್ತಾಯಿದ್ರು ಅದು ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬರ್ತಾರೆ. ಆ ದೇವರ ಒಂದು ದರ್ಶನವನ್ನು ಪಡಿತಾರೆ. ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಕೂಡ ದೇವರನ್ನು ನಂಬಿ ಬದುಕುವಂಥವ್ರು. ಹಿಂದೂ ಧರ್ಮ ಅಂತ ಹೇಳಿದ್ರೆ ಯಾರಿಗಾದರೂ ತೊಂದರೆ ಮಾಡಬೇಕು ಅಥವಾ ಇನ್ಯಾವುದಾದ್ರೂ ಧರ್ಮಕ್ಕೆ ಹಾನಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಯಾವತ್ತೂ ಯಾರಿಗೂ ಇರೋದಿಲ್ಲ. ಅನ್ನವನ್ನು ಹಾಕುವಂಥ ಧರ್ಮ, ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಧರ್ಮ ಹಿಂದೂ ಧರ್ಮ. ಅದರಿಂದ ಧರ್ಮವನ್ನು ಉಳಿಸ್ಕೊಳ್ಳೋವಂಥ ಒಂದು ಕೆಲಸ ಆಗಬೇಕಾಗಿದೆ. ಧರ್ಮಸ್ಥಳವನ್ನು ಕೂಡ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ, ವೀರೇಂದ್ರ ಹೆಗಡೆ ಅವರ ಜೊತೆ ಇದ್ದೇವೆ ಅನ್ನೋ ಒಂದು ಮಾತುಗಳನ್ನು ನಾವು ಅವರಿಗೆ ತಿಳಿಸ್ಬೇಕಾಗಿದೆ. ಆದ್ದರಿಂದ ಇವತ್ತು ಈ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ. ಕಳೆದ ವಾರನೂ ಕೂಡ ಯಲಹಂಕದಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಕೂಡ ಈ ಧರ್ಮಸ್ಥಳದ ಧರ್ಮ ರಕ್ಷಣಾ ಯಾತ್ರೆಗೆ ಹೊರಟಿದ್ರು. ನಾವು ಕೂಡ ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 300ಕ್ಕಿಂತ ಹೆಚ್ಚು ವೆಹಿಕಲ್ ಇವತ್ತು ನಾವು ಹೊರಟಿದ್ದೇವೆ. ಇವತ್ತು ಮಧ್ಯಾಹ್ನ ಅಲ್ಲಿ ತಲುಪ್ತೇವೆ. ಸಂಜೆ ದರ್ಶನ ಮಾಡಿ ವಾಪಸ್ ಬರೋವಂಥ ಕೆಲಸ ಆಗುತ್ತೆ. ಕೆಲವ್ರು ಯಾರಾದರೂ ಅಲ್ಲೇ ಇರ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಅರೇಂಜ್ಮೆಂಟ್ಸನ್ನು ಮಾಡಿದ್ದೇವೆ. ನಾವೆಲ್ಲರಿಗೂ ಹೇಳಿದ್ದೇವೆ, ಕಾನೂನಿನ ರೀತಿಯಲ್ಲಿ ವೆಹಿಕಲ್ಸನ್ನು ಓಡಿಸೋವಂಥ ಸಂದರ್ಭದಲ್ಲಿ ನಿಧಾನವಾಗಿ ಓಡಿಸ್ಬೇಕು, ಮತ್ತು ಅಂತರ ಇರಬೇಕು, ಪ್ರತಿಯೊಬ್ಬರು ಕೂಡ ಒಂದು ಶಿಸ್ತನ್ನು ಕಾಪಾಡ್ಕೋಬೇಕು ಅಂತ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಮುಖಂಡರು ಕೂಡ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಶಿಸ್ತಾಗಿ ಹೋಗಿ ದೇವರ ದರ್ಶನವನ್ನು ಪಡೆದು ವಾಪಸ್ ಬರುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಧರ್ಮಸ್ಥಳದ ಮಂಜುನಾಥನ ಒಂದು ದರ್ಶನವನ್ನು ಪಡೆದು ಆ ಧರ್ಮಸ್ಥಳದ ಜನರ ಜೊತೆಗೆ ನಾವಿದ್ದೇವೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಅವ್ರಿಗೆ ಹೇಳುವಂಥ ಕೆಲಸ ಮಾಡ್ತೇವೆ. ನೋಡಿ, ಇವತ್ತು ನಮ್ಮ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ಹಲವಾರು ಜನ ವಕೀಲರುಗಳು ಸುಮಾರು ಆಲ್ಮೋಸ್ಟ್ ಒಂದು 240 ಕಾರುಗಳಲ್ಲಿ 250 ಕಾರುಗಳಲ್ಲಿ ಹೋಗ್ತಾ ಇದ್ದೀವಿ. ಅದು ಉದ್ದೇಶ ಇಷ್ಟೇ. ಅದರ ಉದ್ದೇಶ ನಾವು ನ್ಯಾಯವಾದಿಗಳು ಸದಾ ನಾವು ನ್ಯಾಯದ ಪರವಾಗೂ ಇರ್ತೀವಿ, ಧರ್ಮದ ಪರವಾಗೂ ಇರ್ತೀವಿ ಅನ್ನೋ ಒಂದು ಸಂದೇಶ. ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ಏನು ಕೊಡ್ತಾ ಇದ್ದಾರೆ ಒಂದಷ್ಟು ಜನ ದುಷ್ಕರ್ಮಿಗಳು, ದುಷ್ಟರು, ಧರ್ಮದ್ರೋಹಿಗಳು, ಅಂಥವರ ವಿರುದ್ಧ ಇವತ್ತು ನ್ಯಾಯವಾದಿಗಳು ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ತಮಗೆ ಗೊತ್ತಿದೆ,
ನ್ಯಾಯವಾದಿಗಳು ಯಾವಾಗಲೂ ಬೀದಿಗಿಳಿದ್ರೆ ಖಂಡಿತ ಅದಕ್ಕೊಂದು ಅಂತ್ಯ ಸಿಗುತ್ತೆ. ಯಾಕಂದರೆ ಸ್ವತಂತ್ರ ಹೋರಾಟ ಮಾಡಿದವರಲ್ಲಿ ನ್ಯಾಯವಾದಿಗಳೇ ಮುಂಚೂಣಿಯಲ್ಲಿ ಇದ್ದಿದ್ದು. ಇವತ್ತು ಕೂಡ ಧರ್ಮದ ಪರವಾಗಿ ನಾವು ಬೀದಿಗಿಳಿದಾಗ ಅದು ಒಂದು ಎಲ್ಲೋ ಒಂದು ಕಡೆ ಅಡ್ವೊಕೇಟ್ಸ್ ಅಂದರೆ ವಾಯ್ಸ್ ಆಫ್ ದಿ ಪಬ್ಲಿಕ್ ಅಂತ. ಸೊ ನಾವು ಬೀದಿಗಿಳಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಜನಗಳಿಗೂ ಅರ್ಥ ಆಗುತ್ತೆ, ಸರ್ಕಾರ ಕೂಡ ಕಣ್ಣು ಮುಚ್ಕೊಂಡು ಕೂತಿರೋ ಕಣ್ಣು ತೆರೆಯುತ್ತೆ. ಸೊ ಪ್ರತಿಯೊಬ್ಬರು ಬೀದಿಗಿಳಿದು ಹೋರಾಟ ಮಾಡಬೇಕು ಅನ್ನೋದಕ್ಕೋಸ್ಕರ ಮೊದಲು ನಾವು ಇಳಿದು ಬಂದು ಮೊದಲಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಬೀದಿಗಿಳಿಯೋ ಸ್ಥಿತಿ ಬಂದಿದೆ. ತಾವು ನೋಡ್ದಂಗೆ ನೆನ್ನೆ ರಾತ್ರಿ ಅನನ್ಯ ಭಟ್ ವಿಚಾರದಲ್ಲಿ ಅವ್ರ ತಾಯಿ ಹೇಳಿಕೆ ತಾವು ಏನು ಕೊಟ್ರಿ, ಎಲ್ಲ ನಮಗೆ ಎಲ್ಲ ಸೇರಿಸಿದ್ರು, ಗಿರೀಶ್ ಮಟ್ಟಣ್ಣ, ಮಹೇಶ್ ಸಿಮ್ರೋಡ್ ಆ್ಯಂಡ್ ಗ್ಯಾಂಗ್ ಏನಿದೆ ಅವರೆಲ್ಲ ಸೇರಿ ನಮ್ಮನ್ನು ಈ ಥರ ಸುಳ್ಳು ಹೇಳಂಗೆ ಮಾಡಿದ್ರು ಅಂತ ಹೇಳಿದ್ರು. ಅದೇ ಕಾರಣಕ್ಕೆ SIT ರಚನೆ ಆಗಿದ್ದು ಕೂಡ. ಸೊ ಇವಾಗ ಸರ್ಕಾರ ಅವ್ರ ಮೇಲೆ ಈ ಕೂಡಲೇ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಸುವೋಮೋಟೋ ಅವ್ರ ಮೇಲೆ ಧರ್ಮಸ್ಥಳಕ್ಕೆ ಇಷ್ಟೊಂದೆಲ್ಲ ಅವಹೇಳನಕಾರಿಯಾಗಿ ಮಾತಾಡಿ ಧರ್ಮದ್ರೋಹ, ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಂಥ ಇವ್ರುಗಳ ವಿರುದ್ಧ, ದುಷ್ಕರ್ಮಿಗೆ ಸಂಬಂಧಪಟ್ಟ ಎಲ್ಲರ ವಿರುದ್ಧ ಅದೊಂದು ಸೂಕ್ತವಾದ ಒಂದು ಕ್ರಮ ಕೈಗೊಳ್ಳಬೇಕು ಅಂತ. ಆಮೇಲೆ ಜೊತೆಗೆ ನಾವು ಇವತ್ತೆಲ್ಲ ಅಡ್ವೊಕೇಟ್ಸು SIT ಕೂಡ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ. ಹಾಗೆ ಮೋದಿಯವರಿಗೆ ಕೂಡ ಒಂದು ರೆಪ್ರೆಸೆಂಟೇಷನ್ನ ಕಳಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ ಇದು ಪದೇ ಪದೇ ಈ ರೀತಿಯ ಘಟನೆಗಳು ನಡೀಬಾರ್ದು. ನಮ್ಮ ಏನಂತ ನಮ್ಮ ಇತಿಹಾಸದಲ್ಲಿ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಗಳು ಬಂದು ನಮ್ಮ ದೇಶನ ಹೇಗೆ ಹೊಡಿತಾ ಇದ್ರು, ಹಿಂದೂ ಧರ್ಮ ಹೇಗೆ ಅಂತ್ಯಕ್ಕೆ ತಗೊಂಡೋಗಕ್ಕೆ ಪ್ರಯತ್ನ ಪಡ್ತಾಯಿದ್ರು, ಹಂಗೆ ಇಂಥವ್ರಿಂದ ನಮಗೆ ತುಂಬ ಭಾಳ ತೊಂದರೆ ಆಗ್ತಾಯಿದೆ. ಅದನ್ನು ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ವಕೀಲರು ಈ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ಇವತ್ತು ಜಾಥಾ ಹೊರಟಿದ್ದೀವಿ. ಸರ್, ಸರ್ಕಾರದ ಗುಪ್ತಚರ ವರದಿ ಇರ್ತದೆ, ಅಷ್ಟೆಲ್ಲ ಇದ್ಕೊಂಡು ಯಾಕೆ ಸರ್ ಇಷ್ಟೆಲ್ಲ? ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅಲ್ವಾ, ಅದಕ್ಕೆ ತಾನೇ ನಾವು ಹೇಳ್ತಾ ಇದ್ದೀವಿ. ಸರ್ಕಾರ ಕಣ್ಣು ತೆರೆಸೋದೇ ನಮ್ಮ ಕೆಲಸ, ನ್ಯಾಯವಾದಿಗಳ ಕೆಲಸ. ಇಲ್ಲಾಂದರೆ ಚಾಟಿ ಬೀಸ್ತೀವಿ. ಇವತ್ತು ಶಾಂತಿಯುತವಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಗೆ ಯಾವುದೇ ನಮ್ಮದು ಯಾರೋ ಕಲ್ಲು ಹೊಡೆಯೋದು ಆ ಥರ ಗಲಾಟೆ ಅಲ್ಲ, ಆ ಥರ ಪ್ರೊಟೆಸ್ಟ್ ಅಲ್ಲ. ನಮ್ಮದು ಶಾಂತಿಯುತವಾಗಿ ನ್ಯಾಯವಾದಿಗಳು ಬೀದಿಗಿಳಿತಾ ಇದ್ದೀವಿ. ಅದು ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ವಕೀಲರು, ಧರ್ಮಸ್ಥಳದ ಭಕ್ತರುಗಳು ಅವ್ರು ಖಂಡಿತ ಬೀದಿಗಿಳ್ತಾರೆ. ಸುಮಾರು ಇವತ್ತು ಹಾಸನಿಂದ ಬರ್ತಾ ಇದ್ದಾರೆ, ಮಂಡ್ಯದಿಂದ ಬರ್ತಾ ಇದ್ದಾರೆ, ಮೈಸೂರಿಂದ ಒಂದಷ್ಟು ಜನ ಬರ್ತಾ ಇದ್ದಾರೆ. ನಮ್ಮ ಬೆಂಗಳೂರಿಂದ ನಾವು ಹೋಗ್ತಾ ಇರ್ತಕ್ಕಂಥ ಸಮಾನ ಮನಸ್ಕ ಧರ್ಮಸ್ಥಳದ ಭಕ್ತಾದಿಗಳ ವಕೀಲರು ಏನಿದ್ದೀವಿ ಅವ್ರಿಗೆ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇಲ್ಲ, ಇವಾಗ ಬೆಂಗಳೂರಿಂದ ಅಷ್ಟೇ, ಬೆಂಗಳೂರಿಂದ ನಾವು ವಕೀಲರುಗಳು ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆಗೆ ಅಂತ ಆಲ್ಮೋಸ್ಟ್ ಒಂದು 240-250 ಕಾರು, ಅಂದರೆ ಆಲ್ಮೋಸ್ಟ್ ಒಂದು 1000 ಜನ ಇರ್ತೀವಿ. ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ನಾವು ಇವತ್ತು ಹೋಗಿ ಅಲ್ಲಿ ಉಳ್ಕೊಂಡು ಆ SITಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಅಲ್ಲಿಂದ ನೆಕ್ಸ್ಟ್ ವೀರೇಂದ್ರ ಹೆಗ್ಡೆ ಅವ್ರನ್ನ ಮೀಟ್ ಮಾಡಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೊಂಡು ಇವತ್ತು ಉಳ್ಕೊಂಡು ನಾವು ದೇವಸ್ಥಾನದ ಮುಂದೆ ಕೂಡ ಒಂದು ಪ್ರಾರ್ಥನೆ ಮಾಡಿ ಅಲ್ಲಿಂದ ನೆಕ್ಸ್ಟ್ ಬೆಂಗಳೂರಿಗೆ ಬರುವಂಥದ್ದು. ಏನು ನಮ್ಮ ಪುಣ್ಯಕ್ಷೇತ್ರ, ಶ್ರೀ ಕ್ಷೇತ್ರ, ಇಡೀ ವಿಶ್ವವೇ ಆರಾಧಿಸುವಂಥ ಶ್ರೀ ಮಂಜುನಾಥನ ಪುಣ್ಯ ಸ್ಥಳ ಅಂತಂದರೆ ಅದು ಧರ್ಮಸ್ಥಳ ಕ್ಷೇತ್ರ. ಕರ್ನಾಟಕದ ಕನ್ನಡಿಗರಲ್ಲದೆ ವಿವಿಧ ರಾಜ್ಯದ ಅನೇಕ ಭಕ್ತಗಣ ಇವತ್ತು ಈ ಒಂದು ಸ್ಥಳಕ್ಕೆ, ಅಂದರೆ ಪುಣ್ಯ ಸ್ಥಳಕ್ಕೆ ಬಂದು ನೆಲೆಸ್ತಕ್ಕಂಥದ್ದು ಅಥವಾ ಅಲ್ಲಿ ಹೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಬರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅಂಥ ಪುಣ್ಯಕ್ಷೇತ್ರದ ಬಗ್ಗೆ ಕೆಲವು ಯೂಟ್ಯೂಬರ್ಗಳು ಅಥವಾ ಕೆಲವು ಷಡ್ಯಂತ್ರ ಅಥವಾ ಪಿತೂರಿ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವರು ಬಹಳ ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಪಿತೂರಿಯನ್ನು ಸಂಚಲನ ಮಾಡ್ತಕ್ಕಂಥ ಗಮನಿಸಿದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅಪಪ್ರಚಾರಗಳು, ಸುಳ್ಳು ಆರೋಪಗಳನ್ನ ಹೊರಿಸಿ ಆ ಪುಣ್ಯಕ್ಷೇತ್ರಕ್ಕೆ ಕಳಂಕ ತರುವಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಖಂಡಿಸಿ ನಾವಿವತ್ತು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ಸಹ ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತ ಹೇಳಿ ಆ ಧರ್ಮ ಇರ್ತಕ್ಕಂಥ ಪುಣ್ಯ ಸ್ಥಳಕ್ಕೆ ನಾವಿವತ್ತು ತೆರಳುತ್ತಾ ಇದ್ದೇವೆ. ನಿನ್ನೆ ಮಾಧ್ಯಮಗಳಲ್ಲಿ ಒಂದಷ್ಟು ಸುದ್ದಿಗಳನ್ನು ನೋಡಿದಾಗ ಒಂದಷ್ಟು ಆಘಾತ ಆಯಿತು. ಯಾಕೆಂತಂದರೆ ಯಾವ ರೀತಿ ಒಂದಷ್ಟು ಚಿತ್ರಕಥೆ, ನಿರ್ದೇಶನ, ಅದರ ಹಿನ್ನೆಲೆ, ಯಾರು ನಿರ್ಮಾಪಕರು, ಇದನ್ನು ಭಾಳ ಆಳವಾಗಿ ಪರಾಮರ್ಶಿಸಬೇಕಾಗುತ್ತೆ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಭಾಳ ನಂಬಿಕೆ ಇದೆ. ಎಂತೆಂಥ ಪ್ರಕರಣ ಭೇದಿಸ್ತಿರ್ತಕ್ಕಂಥವ್ರು ನಮ್ಮ ಕರ್ನಾಟಕ ಪೊಲೀಸ್ನವರು. SIT ತಂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿದೆ. ಅಂಥ ಸ್ಥಳದಲ್ಲಿ ಏನೆಲ್ಲ ಈ ರೀತಿಯ ಪಿತೂರುಗಳಿಂದ ನಡೀತದೆ, ಆ ಪಿತೂರುಗಳಿಗೆ ಕಡಿವಾಣ ಹಾಕುವಂಥಕ್ಕೆ ನಾವಿವತ್ತು ಎಲ್ಲರೂ ಸಹ ಕನ್ನಡಿಗರು ಒತ್ತಾಯ ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಸಹ ವಿಶೇಷವಾದಂಥದ್ದು ಏನಂತಂದರೆ, ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ಹೇಳ್ತೀವಿ, ಹಾಗಾಗಿ ನಮ್ಮ ಮಂಜುನಾಥನ ಸನ್ನಿಧಿಲಿ ಒಂದು ಬೇಡಿಕೆ ಇಷ್ಟೇ, ಇಂಥ ಕಳಂಕ ಯಾರಿಗೂ ಕೊಡಬೇಡಪ್ಪ. ಯಾಕೆಂದರೆ ಅಂಥ ಪುಣ್ಯಕ್ಷಣದ ಸ್ಥಳದಲ್ಲಿ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅನ್ನದಾಸೋಹ ಆಗುತ್ತೆ, ಶಿಕ್ಷಣ ಇದೆ, ಆರೋಗ್ಯ ಇದೆ, ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥವ್ರಿಗೆ ವ್ಯಸನ ಮುಕ್ತಗಳನ್ನ ಮಾಡ್ತಕ್ಕಂಥದ್ದಿದೆ. ಗ್ರಾಮಗಳಲ್ಲಿ ಒಂದು ಗ್ರಾಮೀಣಾಭಿವೃದ್ಧಿ ಆಗಬೇಕು ಅಂತೇಳಿ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ಸರಳ ವಿವಾಹವನ್ನು ಮಾಡ್ತಕ್ಕಂಥ ದೊಡ್ಡ ಉದಾರತೆ, ಅದಕ್ಕೊಂದು ಪರಂಪರೆ ಇದೆ. ಧರ್ಮಸ್ಥಳ ಅಂತಂದರೆ 1-2 ವರ್ಷಗಳಲ್ಲಿ ಆಗಿದ್ದಂತಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಅಪಪ್ರಚಾರ ಮಾಡ್ತಕ್ಕಂಥವ್ರು ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋಂಗೆ ಈ ಕೊನೆಗೆ ಕೆಲವರು
ಕೈಲಾದಂಥ ಹೇಡಿಗಳು ಕೊನೆಯ ಅವ್ರದ್ದು ಅಸ್ತ್ರ ಏನಪ್ಪ ಅಂತಂದರೆ ಅಪಪ್ರಚಾರ. ಇಂಥ ಅಪಪ್ರಚಾರ ಮೂಲಕ ಪುಣ್ಯ ಸ್ಥಳವನ್ನು ಅಪವಿತ್ರಗೊಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೇವೆ.